ರಾಜ್ಯದಲ್ಲಿ ಮುಂಗಾರು ಶುರುವಾದ್ರೂ ಹೇಳ್ಕೊಳ್ಳುವಂತಹ ಮಳೆ ಆಗ್ತಾ ಇಲ್ಲ. ಉತ್ತರ ಕರ್ನಾಟಕದಲ್ಲಿ ನೆರೆ ನರಕ ತೋರಿಸುತ್ತಿರುವಂತಹ ಮಳೆರಾಯ ಕರಾವಳಿಗರನ್ನ ಕಂಗೆಡಿಸಿದ್ದಾನೆ. ಯಾಕಂದ್ರೆ ಕಳೆದ ವರ್ಷಕ್ಕೆ ಹೋಲಿಸಿಕೊಂಡ್ರೆ ಮಳೆ ಪ್ರಮಾಣ ಕಮ್ಮಿಯಾಗಿದೆ. ಆದ್ರೆ ಉತ್ತರದಲ್ಲಿ ಮಾತ್ರ ಜನ ಬೆಚ್ಚಿ ಬೀಳೋದಕ್ಕೆ ಶುರುವಾಗಿದ್ದಾರೆ. ಎಲ್ಲ ಭಯಂಕರ ನೀರು ಬಂದತ್ರಿ. ಎಸಿ ಕಾಲನಾಗೆಲ್ಲ ನೀರು ಹೋಗತ್ರಿ. ಹಿಂಗಾಗಿ ಇದನ್ನಾಗೈತ್ರಿ. ಯಾವ ಪಿಡಿಯೋನು ಬಂದಿಲ್ರಿ, ಯಾರು ಬಂದಿಲ್ರಿ. ಒಂದ್ ಕಡೆ ಬಿಟ್ಟು ಬಿಡದೆ ಮಳೆ, ಇನ್ನೊಂದು ಕಡೆ ಕಣ್ಣಾ ಮುಚ್ಚಾಲೆ. ಪ್ರತಿ ವರ್ಷ ಹುಚ್ಚೆದ್ದು ಸುರಿತಾ ಇದ್ದ ಕಡೆಗಳಲ್ಲೇ ಮುಂಗಾರು ದುರ್ಬಲವಾಗಿದೆ. ಬಿಸಿಲನಾಡು ಅಂತ ಕರೆಸಿಕೊಳ್ಳೋ ಜಿಲ್ಲೆಗಳಲ್ಲೇ ಧಾರಾಕಾರ ಮಳೆಯಾಗ್ತಿದೆ. ಉತ್ತರದಲ್ಲಿ ವರುಣದೇವ ಅಬ್ಬರಿಸಿ ಬೊಬ್ಬಿರಿತಾ ಇದ್ರೆ ಮಂಗಳೂರಲ್ಲಿ ಮಾತ್ರ ಅದ್ಯಾಕೋ ಮಳೆರಾಯ ಮುನಿಸಿಕೊಂಡಂತೆ ಕಾಣುತ್ತಿದೆ. ಕಳೆದ ವರ್ಷಕ್ಕೆ ಹೋಲಿಸಿಕೊಂಡಂತೆ ಮಳೆಯಾಗ್ತಿಲ್ಲ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಹಾಮಳೆಯ ಹೊಡೆತ ಹೇಳತೀರದಂತಾಗಿದೆ. ಬಿಟ್ಟು ಬಿಡದೆ ಮಳೆಯಾಗ್ತಾ ಇದ್ದು ವಿದ್ಯಾಗಿರಿ, ನವನಗರ ಸೇರಿದಂತೆ ಹಲವೆಡೆ 10 ಅವಾಂತರ ಸೃಷ್ಟಿಯಾಗಿದೆ. ರಸ್ತೆಗಳೆಲ್ಲ ಕೆರೆಗಳಂತಾಗಿದ್ದು ಹಲವೆಡೆ 2 ಅಡಿಯಷ್ಟು ನೀರು ನಿಂತಿದೆ. ಹೀಗಾಗಿ ವಾಹನ ಸವಾರರು ಸಂಚರಿಸುವುದಕ್ಕೆ ಆಗದೆ ಪರದಾಡಿದ್ದಾರೆ. ಇನ್ನು ಜಮಖಂಡಿ ತಾಲೂಕಿನಲ್ಲೂ ಮಳೆರಾಯ ಸೃಷ್ಟಿಸಿರೋ ಅವಾಂತರಗಳು ಒಂದೆರಡಲ್ಲ ಬಿಡಿ. ನಿನ್ನೆಯಿಂದ ಸುರಿತಾ ಇರೋ ಮಳೆಗೆ ತುಂಗಳ ಗ್ರಾಮದ ಜನ ಕಂಗಾಲಾಗಿ ಹೋಗಿದ್ದಾರೆ. ಹಲವು ಮನೆಗಳಿಗೆ ನೀರು ನುಗ್ಗಿದ್ದು ರಾತ್ರಿ ಇಡೀ ಮನೆ ಮಂದಿ ಜಾಗರಣೆ ಮಾಡಿದ್ದಾರೆ. ಜೊತೆಗೆ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಹಾನಿಯಾಗಿದ್ದು ಬದುಕು ಬೀದಿಗೆ ಬಂದು ನಿಂತಿದೆ. ಇಷ್ಟೆಲ್ಲ ಸಮಸ್ಯೆಗಳಾದರೂ ಯಾವೊಬ್ಬ ಅಧಿಕಾರಿಯೂ ಇತ್ತ ಕಣ್ಣಾಯಿಸಿಲ್ಲ ಅಂತ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ತುಂಗಳದಾಗ್ರಿ ಮಳೆಯಾಗ್ರಿ ಇಲ್ಲೆಲ್ಲ ಭಯಂಕರ ನೀರ್ ಬಂದತ್ರಿ. ಎಸಿ ಕಾಲನಾಗೆಲ್ಲ ನೀರ್ ಹೋಗತ್ರಿ. ಬಾಳ ನೀರ್ ಹೋಗಚಿಂದ ಒಂದ್ 5-6 ಮನ್ಯಾಗೆಲ್ಲ ನೀರ್ ಹೋಗತ್ರಿ. ಹಿಂಗಾಗಿ ಇದನ್ನಾಗೈತ್ರಿ. ಯಾವ ಪಿಡಿಯೋನು ಬಂದಿಲ್ರಿ, ಯಾರು ಬಂದಿಲ್ರಿ. ಎಲ್ಲಾರ ಜೋಡಿ ಫೋನ್ ಹಚ್ಚಿ ಮಾತಾಡಿದೀವ್ರಿ. ಕೊಪ್ಪಳದಲ್ಲೂ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ಹೀಗಾಗಿ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿತಾ ಇದ್ದು ಎಲ್ಲೆಂದರಲ್ಲಿ ಜಲಪಾತ ಸೃಷ್ಟಿಯಾಗಿದೆ. ಕಬ್ಬರಗಿ ಬಳಿಯಲ್ಲಿಯ ಕಪಿಲತೀರ್ಥ ಜಲಪಾತ ಧುಮ್ಮಿಕ್ಕಿ ಹರಿಯುತ್ತಿದೆ. ಬೆಟ್ಟದ ಮೇಲಿಂದ ಬೀಳೋ ಜಲರಾಶಿಯನ್ನ ನೋಡುವುದಕ್ಕೆ 2 ಕಣ್ಗಳು ಸಾಲ್ತಿಲ್ಲ. ಇತ್ತ ಬೆಳಗಾವಿಯಲ್ಲೂ ವರುಣದೇವ ಮೇಲಿಂದ ಮೇಲೆ ಅಬ್ಬರಿಸುತ್ತಿದ್ದಾನೆ. ವರುಣನ ಹೊಡೆತಕ್ಕೆ ಜಲಪಾತಗಳಿಗೆ ಜೀವ ಕಳೆ ಬಂದಿದ್ದು ಬೈಲಹೊಂಗಲ ತಾಲೂಕಿನ ಸೊಗಲ ಶ್ರೀ ಕ್ಷೇತ್ರದಲ್ಲಿರೋ ಜಲಪಾತ ಧುಮ್ಮಿಕ್ಕುತ್ತಿದೆ. ದೇಗುಲಕ್ಕೆ ಬರೋ ಭಕ್ತರು ಜಲಪಾತದ ದೃಶ್ಯ ಕಂಡು ಪುಳಕಿತರಾಗ್ತಿದ್ದಾರೆ. ಜಕ್ಕಮ್ಮದೇವಿಗೆ ಜಲದಿಗ್ಬಂಧನ. ಯಾದಗಿರಿ ಜಿಲ್ಲೆಯಲ್ಲಿ ವರುಣದೇವ ಹುಚ್ಚೆದ್ದು ಸುರಿಯುತ್ತಿದ್ದಾನೆ. ರಾತ್ರಿ ಹಗಲು ಎನ್ನದೇ ಸುರಿತಾ ಇರುವ ಮಳೆಯಿಂದಾಗಿ ಹುಣಸಗಿ ತಾಲೂಕಿನ ತೆಗ್ಗೆಳ್ಳಿ ಹೊರವಲಯದಲ್ಲಿರೋ ಜಕ್ಕಮ್ಮ ದೇವಿಗೆ ಜಲದಿಗ್ಬಂಧನವಾಗಿದೆ. ಜಕ್ಕಮ್ಮ ದೇವಸ್ಥಾನದ ಮುಂಭಾಗದಲ್ಲಿರೋ ಹಳ್ಳ ತುಂಬಿ ಹರಿತಾ ಇದ್ದು ದೇವಸ್ಥಾನದ ಒಳಗೆಲ್ಲ ಮಳೆ ನೀರು ನುಗ್ಗಿದೆ. ಇನ್ನು ಇದೇ ಊರಿನ ಶಾಲಾ ಆವರಣ ಕೆರೆಯಂತಾಗಿದ್ದು ಮಕ್ಕಳು ಪರದಾಡ್ತಿದ್ದಾರೆ. ಚಿಕ್ಕಮಗಳೂರಲ್ಲೂ ವರುಣದೇವನ ಆರ್ಭಟ ಜೋರಾಗಿದೆ. ಶೃಂಗೇರಿ ತಾಲೂಕಿನಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು ನೆಮ್ಮೂರು ಗ್ರಾಮದಲ್ಲಿ ದೊಡ್ಡ ಅವಾಂತರ ಸೃಷ್ಟಿಯಾಗಿದೆ. ರಸ್ತೆ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಆಲ್ಟೋ ಕಾರ್ ಪಲ್ಟಿಯಾಗಿ ಹೊಂಡಕ್ಕೆ ಬಿದ್ದಿದೆ. ಅದೃಷ್ಟವಶಾತ್ ಚಾಲಕ ಪಾರಾಗಿದ್ದು ಸಣ್ಣ ಪುಟ್ಟ ಗಾಯಗೊಂಡಿದ್ದಾರೆ. ಕಾರ್ ನಂಬರ್ ಇದು ಆಲ್ಟೋ ಅಂತ ಕಾಣುತ್ತೆ. ಯಾರಾದ್ರೂ ಹೊಡೆದು ಹೋಯ್ತಾ ಏನೋ ಗೊತ್ತಿಲ್ಲ. ಕಾರ್ ಒಳಗಡೆ ಯಾರಿಲ್ಲ, ಹುಡ್ಕೊಂಡಂತ ಮಾಡಿದ್ರೆ ಇನ್ನಾಗಿಲ್ಲ. ಹಾಗಾಗಿ ಕರಾವಳಿ ಜಿಲ್ಲೆಗಳಿಗೆ 5 ದಿನ ಭಾರೀ ಮಳೆ ಅಲರ್ಟ್. ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ 5 ದಿನ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡದಲ್ಲಿ ಮಳೆಯ ಎಚ್ಚರಿಕೆ ನೀಡಿದೆ. ಜೂನ್ 15ರವರೆಗೂ ಕರಾವಳಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ಸಿಕ್ಕಿದ್ದು ಎಲ್ಲ ಕಡೆ ಎಚ್ಚರಿಕೆ ವಹಿಸಿದ್ದಾರೆ. ಕರಾವಳಿಯಲ್ಲಿ ಮುಂಗಾರು ವೈಫಲ್ಯ. ಈ ಬಾರಿ ಅದ್ಯಾಕೋ ಮಳೆ ಕೈಕೊಡೋ ಆತಂಕ ಮೂಡಿಸ್ತಾ ಇದೆ. ಯಾಕಂದ್ರೆ ಮುಂಗಾರು ಪೂರ್ವ ಮಳೆ ಬಿಟ್ಟು ಬಿಡದೆ ಸುರಿದಿತ್ತು. ಆದರೆ ಮುಂಗಾರು ಎಂಟ್ರಿಯಾಗಿ ಇಷ್ಟು ದಿನ ಆದರೂ ಕರಾವಳಿಯಲ್ಲಿ ಹೇಳ್ಕೊಳ್ಳುವಂತಹ ಮಳೆಯಾಗಿಲ್ಲ. ಮುಂಗಾರು ಸೃಷ್ಟಿಯಾಗ್ತಿದ್ದಂತೆ ಸಮುದ್ರದಲ್ಲಿ ಚಂಡಮಾರುತ ಸೃಷ್ಟಿಯಾಗಬೇಕಿತ್ತು. ಆದರೆ ಈ ಬಾರಿ ಅಲೆಗಳ ಅಬ್ಬರವೇ ಇಲ್ಲದಂತಾಗಿದೆ. ರೆಡ್ ಅಲರ್ಟ್ ಘೋಷಿಸಿದ್ರು, ನಿರೀಕ್ಷೆಯಂತೆ ಮಳೆಯಾಗಿಲ್ಲ. ಕಳೆದ ಬಾರಿಗೆ ಹೋಲಿಸಿಕೊಂಡ್ರೆ ಈ ಬಾರಿ ಮುಂಗಾರು ದುರ್ಬಲವಾಗಿದ್ದು ಮೀನುಗಾರರು ಹಾಗೂ ಕೃಷಿಕರಿಗೆ ಆತಂಕ ತಂದಿಟ್ಟಿದೆ.
ರಸಗೊಬ್ಬರಕ್ಕಾಗಿ ರೈತರ ಪರದಾಟ. ಉತ್ತರದಲ್ಲಿ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ಹೀಗಾಗಿ ರೈತರ ಮುಖದಲ್ಲಿ ಮಂದಹಾಸ ಮೂಡಿದ್ದು ಕೃಷಿ ಚಟುವಟಿಕೆಗಳು ಶುರುವಾಗಿವೆ. ಆದರೆ ಬಿತ್ತನೆ ಸಮಯದಲ್ಲಿ ರಸಗೊಬ್ಬರದ ಸಮಸ್ಯೆ ಕಾಡುತ್ತಿದೆ. ಕಲಬುರಗಿಯ ಸೇಡಂ ಪಟ್ಟಣದಲ್ಲಿ ಬೆಳಗ್ಗೆಯಿಂದಲೇ ಡಿಎಪಿ ಗೊಬ್ಬರ ಖರೀದಿಗೆ ಜನ ಕ್ಯೂ ನಿಲ್ತಿದ್ದಾರೆ. ದೂರದ ಊರುಗಳಿಂದ ಆಗಮಿಸುವ ರೈತರು ನಿಂತು ನಿಂತು ಸುಸ್ತಾಗಿ ಸರತಿ ಸಾಲಲ್ಲಿ ಚಪ್ಪಲಿ ಇಡುತ್ತಿದ್ದಾರೆ. ಒಟ್ನಲ್ಲಿ ಒಂದ್ ಕಡೆ ಮಳೆ, ಇನ್ನೊಂದು ಕಡೆ ಆತಂಕ. ಮುಂಗಾರಿನ ಕಣ್ಣಾಮುಚ್ಚಾಲೆಗೆ ಜನ ತತ್ತರಿಸಿ ಹೋಗ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.